ಸ್ವಾಮಿ, ಇದರಿಂದ ನನ್ಗೆ ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ ಸ್ವಲ್ಪ ದಯಮಾಡಿ ನೋಡಿ ನನ್ನ ಮಕ್ಕಳಂದ್ಗ. ಅಪ್ಪ ನಿನ್ಗೆ ಎಲ್ಲಿ ಸಿಕ್ತೋ? ಸ್ವಾಮಿ, ಮೀನಿನ ಗರ್ಭದಲ್ಲಿ ಏನು ಕೃಷಿ ಮಾಡ್ತೀಯ? ಅದೇ ಸ್ವಾಮಿ, ಮೀನು ಹಿಡಿಯೋದು ಆಗೋಷ್ಟು ತಿನ್ನೋದು ಉಳ್ದವು ತಗೊಂಡೋಗಿ ಮಾಡೋದು, ಇಷ್ಟೇ ನನ್ನ ಕಸು. ಒಂದು ಕೆಲಸ ಮಾಡುವ, ಇದು ಸಾಮಾನ್ಯವಾದ ಬೆಳೆ ಅಲ್ಲ, ಇದು ದೈವಾಂಶ ಸಂಭೂತವಾದ ಬೆಳೆ. ಇದನ್ನ ಕತ್ತರಿಸಿ ನಿಮಗೆ ನಾನು ಬಾಣ ಮಾಡಿಕೊಡ್ತೀನಿ. ಬೇಟೆಯಾಡುವುದನ್ನ ನೀನು ಕಲಿತು ಈ ಗಾಣ ಹಾಕೋದನ್ನು ಬಿಟ್ಬಿಡು ಅಂತ ಹೇಳಿ ಆ ಬಳೆಯನ್ನ ಕತ್ತರಿಸಿದ ಬಾಣ ಮಾಡಿಕೊಡ್ತಾರೆ. ಅಂದಿನಿಂದ ಬೇಟೆಗಾರನಾಗಿ ಬೇಟೆಯಾಡುತ್ತಾ ಕಾಲಹರಣ ಮಾಡ್ತಾ ಇದ್ದಾನೆ. ಯಾರು? ಆ ಬೇಡ. ಈ ಒನಕೆ ಉಜ್ಜಿ ಗಂಧ ಮಾಡಿದ್ರಲ್ಲ, ಈ ಗಂಧ ಎಲ್ಲ ಒತ್ತಿಸ್ಬಿಟ್ಟು ತಡಿಗೆ. ಏನಂತೀರಿ ನೀವು? ನೀರಿನ ತಡಿ. ಎಲ್ಲ ನೀರಿನ ತಡಿ ಒತ್ತಿಸ್ಬಿಡ್ತಲ್ಲ, ಯಾವಾಗ ಒತ್ತರಿಸುತ್ತೋ ಮೊಳಕೆ ಆಗ್ಬಿಡ್ತದ. ಮೊಳಕೆಯಾಗಿ ಚಿಗುರೊಡೆಯಿತು. ಚಿಗುರೊಡೆದು ಮುಗಿಲೆತ್ತರಕ್ಕೆ ಬರ 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 ಬಂದು ಬೆಳ್ಕೊಂಡು ಹೋಗ್ತಾ ಇದೆ. ಆಕಾಶದೆತ್ತರ ಬೆಳ್ಕೊಂಡು ನಿಂತ್ಕೊಂಡು 11ನೇ ದಿವಸಕ್ಕೆ ಸರಿಯಾಗಿ ಆಕಾಶದೆತ್ತರಕ್ಕೆ ಬೆಳೆದು 11ನೇ ದಿವಸಕ್ಕೆ ಈ ಒನಕೆ ಬಡಿತಕ್ಕೆ ಸಿಕ್ಕಿ ಪ್ರಾಣ ಬಿಟ್ಟಿದ್ರಲ್ಲ, ಅವರಿಗೆ ಉತ್ತರ ಕ್ರಿಯಾದಿ ಭೂಶಾಂತಿ ಕಾರ್ಯ ಮಾಡಿ. ನಮ್ಮ ಧರ್ಮ ಅದು, ನಮ್ಮ ಕರ್ತವ್ಯ, ನಮ್ಮ ನಿಯಮ. ನಾವು ತಪ್ಪಿಸ್ಕೊಳ್ಳಂಗಿಲ್ಲ. ನಮ್ಮ ಎಲ್ಲ ಕರ್ತವ್ಯವನ್ನು ನಾವು ಸಾಂಗವಾಗಿ ಮಾಡಲೇಬೇಕು. ಇಲ್ಲವಾದರೆ ಅದು ಒಂದು ಸೂತಕದ ರೀತಿಯಲ್ಲೋ, ಒಂದು ಗ್ರಹದ ರೀತಿಯಲ್ಲೋ, ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಬೆನ್ನಟ್ಟುವುದಂತೂ ಸತ್ಯವಾದ ಮಾತಿದು. ನಾವೇನೇನು ಧರ್ಮವನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದೀವೋ, ನಮ್ಮ ಹಿರಿಯರ ಹಾಡಂತಿಯಂತೆ ನಾವೆಲ್ಲವನ್ನು ನಡೆಸ್ಕೊಂಡು ಹೋಗ್ಲೇಬೇಕು. ಅದರಂತೆ ಯಾವ ಮಹಾನುಭಾವನ ಆಗ್ತಕ್ಕಂಥ ಭಗವಂತ 11ನೇ ದಿವಸಕ್ಕೆ ಈ ಉಳಿದಂತ ಯಾದವರೆಲ್ಲ ಕರ್ಕೊಂಡು ಎಲ್ಲಿಗೆ ಬಂದ? ನದಿ ತೀರಕ್ಕೆ ಬಂದ. ಉತ್ತರ ಕ್ರಿಯಾದಿ ಭೂಶಾಂತಿ ಕಾರ್ಯವನ್ನು ಮಾಡಿ ಮುಗಿಸೋಣ. ಪೂಜೆ ಪುರಸ್ಕಾರವನ್ನು ಮಾಡಿ ಇವರಿಗೆ ಏನ್ ಸೂತಕ ಇದೆಯನ್ನು ಕಳೆದು ಬಿಡೋಣ ಅಂತ ಹೇಳಿ ಸಾಲಾಗಿ ಒಲೆಗಳನ್ನು ಹಾಕಿಸಿ, ಒಲೆಗಳ ಮೇಲೆ ಬಗೆ ಬಗೆಯಾದ ಅಂಡೆಗಳನ್ನು ನಿಲ್ಲಿಸಿ ಊಟ ತಿಂಡಿಯನ್ನು ತಯಾರು ಮಾಡಿಸ್ತಾ ವಿಧಿವತ್ತಾಗಿ ಪೂಜೆ ಪುರಸ್ಕಾರ ಎಲ್ಲ ಒಂದು ಕಡೆ ನಡೀತಾ ಇದೆ. ಪೂಜೆ ಪುರಸ್ಕಾರ ಎಲ್ಲ ಮುಗಿದ ಮೇಲೆ ಏನು ಹಾಲು ತುಪ್ಪ ಕಾರ್ಯ ಅಂತ ಮಾಡ್ತೀವಲ್ಲ, ಎಲ್ಲ ಕಾರ್ಯವನ್ನು ಮುಗಿಸಿದ್ರು. ಇನ್ನು ಊಟ ಮಾತ್ರ ಮಾಡ್ಕೊಂಡು ಹೊರಬೇಕೆಲ್ಲ. ಎಲ್ಲರೂ ಭೋಜನ ಕುಳಿತಿದ್ದಾರೆ. ಭಗವಂತ ಹೇಳ್ತಾ, ತಾಯೇ ನೀವು ಊಟಕ್ಕಿಡಿ, ಪುರುಷರೇ ನೀವೆಲ್ಲ ಸಾಲ ಊಟ ಕೂತ್ಕೊಳ್ಳಿ. ಎಲ್ಲರೂ ಸಾಲ ಊಟ ಕುಳಿತಿದ್ದಾರೆ. ಒಬ್ಬರು ಹಪ್ಪಳ, ಒಬ್ರು ಪುನಕಾಯಿ, ಒಬ್ರು ಪಲ್ಯ, ಒಬ್ರು ಕೋಸಂಬರಿ, ಈ ರೀತಿಯಾಗಿ ಒಂದೊಂದು ತಿಂಡಿ ಪದಾರ್ಥವನ್ನು ಕೈಲಿಟ್ಟುಕೊಂಡು ಎಲ್ಲ ತಾಯಂದಿರು ಊಟಕ್ಕೆ ಬಡಿಸಲು ಸಿದ್ಧರಾದ. ಎಲ್ಲರೂ ಬಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಪಂಕ್ತಿಯಲ್ಲಿ ಬಡಿಸಿ ಆ ಕಡೆ ಪಂಕ್ತಿಗೆ ತಿರುಗಬೇಕಾದ್ರೆ ಒಬ್ಬಳು ಮಹಾತಾಯಿ ಈ ಬಲಗಾಲ ಕಿರುಬೆರಳು ಕೆಳಗಡೆ ಊಟ ಮಾಡುತ್ತಿದ್ದ ಎಲೆಗೆ ಸೊಪ್ಪು ಕೊಡ್ತು. ಊಟ ಮಾಡುತ್ತಿದ್ದ ಒಂದು ದುರ್ಗುಟ್ಟ ಅವಳನ್ನೇ ನೋಡ್ದ. ಎಷ್ಟು ನಿನಗೆ ಸೊಪ್ಪು? ಕೆಳಗಡೆ ಭೋಜನ ಮಾಡ್ತಿದ್ದೆ, ನಿಮ್ಮ ಪರಿಜ್ಞಾನವಿಲ್ಲದೆ ನನ್ನ ಎಲೆಯನ್ನು ಬಿಟ್ಟಿದ್ದೀಯಾ? ಪಕ್ಕದಲ್ಲಿ ಊಟ ಮಾಡ್ತಾ ಇನ್ನೊಬ್ಬ ಅಂದ್ರೆ, ನಿನಗೇನು ಅರ್ಥ ಆಗಿಲ್ವೇನಯ್ಯ? ಹೆಣ್ಣು ಮಕ್ಕಳು ಅಂದ್ರೆ ಏನೇ ಹಿಂಗ ಮಾತಾಡೋದು? ಸ್ವಲ್ಪ ಗೌರವ ಕೊಟ್ಟು ಮಾತಾಡು. ಆಚೆ ಪಂತಿಲಿ ಊಟ ಮಾಡ್ತಾ ಇದ್ದೋ ನಂದ. ಅವ್ರಿಗೆ ಗೌರವ ಕೊಟ್ರೆ ಒಂದು ತಲೆ ಮೇಲೆ ಕೂತ್ಕೊತ, ಸುಮ್ಮನೆ ಕೂತ್ಕೊಳ್ಳೋ ಅವ್ನು ಬೈಲಿ. ಇನ್ನು ಆಚೆ ಪಂಕ್ತಿಯೋ ನಂದ, ಶಿವನಂತೋನೇ ತಲೆ ಮೇಲೆ ಕುಂಡಿಸ್ಕೊಂಡಿರೋ ಗಂಗೆಯ. ಅವರಂತೂ ದೇವ್ರ ಕಡೆ ಹೊತ್ಕೊಂಡು ತಿರ್ತಾನೆ. ಇವ್ರೇನ ನಮ್ಮ ತಲೆ ಎತ್ತು ಬಿಟ್ರೆ ಗೌರ್ಮೆಂಟ್ ಬಸ್ ಫ್ರೀ ಬಿಟ್ಟವ್ರು ಹತ್ತಿ ಅಂದ್ರು ಗೊತ್ತಲ್ಲ. ಇಲ್ಲ ಇಲ್ಲ, ನೀವೇ ಓದ್ಕೊಂಡು ನಡ್ರಿ ಅಂತಾರೆ. ಒಬ್ಬರಿಗೆ ಇಬ್ಬರಾದ್ರು, ಇಬ್ರಿಗೆ 4 ಜನ ಆದ್ರು 100 ಜನ ಹಪ್ಳ ಮುರಿಯೋನು ಮುರಿದವನೇ, ಉಪ್ಪಿನಕಾಯಿ ನೆಕ್ ನೋಡೋನು ನೋಡ್ತಾವನೆ, ನನ್ನ ಓಸಿ ದೂರದಿಂದ ಬಂದು ನಾಳೆ ಬೆಳೆದು ಮಡಗ್ತಾವನೆ. ಜಗಳ ಶುರು ಹೊತ್ಕೊಬಿಡ್ತು. ಯಾವಾಗ ಜಗಳ ಶುರು ಆಯ್ತೋ, ಹೆಣ್ಣು ಮಾಡಿದ್ದು ಸರಿ ಅಂತ ಕೆಲವರು ವಾದ, ಗಂಡು ಮಾಡಿದ್ದು ಸರಿ ಅಂತ ಕೆಲವರು ವಾದ. ನೋಡಿ, ಹೆಣ್ಣಿಗಾಗಿ 1000 ಹಲವು ಜನ, ಒನ್ನಿಗಾಗಿ 1000 ಹಲವು ಜನ, ಮಣ್ಣಿಗಾಗಿ 1000 ಹಲವು ಜನ, ಕೂಡಲ ಸಂಗಮ ದೇವ ನಿನಗಾಗಿ 1000 ನಾನು ಒಬ್ಬರನ್ನು ಕಾಣಿ ಅಂದ್ರು ಬಸವಣ್ಣವರು. ದೇವ್ರಿಗಾಗಿ ಯಾರು ಸಾಯಲ್ಲ. ಈ ರೀತಿಯಾಗಿರ್ಬೇಕಾದ್ರೆ ಯಾವಾಗ ಜಗಳ ಶುರು ಆಯ್ತೋ, ಬಿಲ್ಲು ಬಾಣ ತಗೊಂಡು, ಬಿಲ್ಲು ಬಾಣ ಅಂತ ಯುದ್ಧಕ್ಕೆ ನಿಂತರು, ಎಲ್ಲ ವಿಫಲವಾದಂತೆ. ಅಲ್ಲೇ ಬೆಳೆದಿದ್ದ ಒಡಕೆ ಜೆಂಡನ್ನು ಕಿತ್ತುಕೊಂಡ್ರು. ಆ ಒಡಕೆ ಜೆಂಡನ್ನೇ ಗದೆಯನ್ನಾಗಿ ಮಾಡಿಕೊಂಡು ಹೊಡೆದಾಡಿ 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 7 ಹೆಸರಿಲ್ಲದಂತೆ ಹಸನ ಸತ್ತೋದ್ರು. 40,000 ಆದವರು.
ಹತ್ತಡಿಗೆ ಉಣ್ಣಲಿಲ್ಲ, ಬಿಟ್ಟ ಮನೆಗೆ ಹೋಗಲಿಲ್ಲ, ಕೊಟ್ಟ ಸಾಲವ ಕೇಳಲಿಲ್ಲ, ಕೊಟ್ಟ ಸಾಲವ ಕೇಳಲಿಲ್ಲ ಜವರಾಯ. ಬಿಟ್ಟಾನೆ ನಮ್ಮ ಅರಗರಿಗೆ, ಬಿಟ್ಟಾನೆ ನಮ್ಮ ಅರಗರಿಗೆ. ಸಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ ಎನ್ನಿಗೆ. ತಾಯಿಯ ಮನೆಯೋ ಸ್ಥಿರವಲ್ಲ, ತಾಯಿಯ ಮನೆಯೋ ಸ್ಥಿರವಲ್ಲ, ಮಾಕಂಡ ಮಗಳಲ್ಲ, ಕಾಕಿತ್ತಿ ಸೊಸೆಯಲ್ಲ, ಹೂ ಬರದ ಚಕ್ಕೆ ಒಲೆಗಲ್ಲ, ಹೂ ಬರದ ಚಕ್ಕೆ ಒಲೆಗಲ್ಲ ತಾಯವ್ವ. ಮಾತಾ ತಂದವಳು ಮಗಳಲ್ಲ, ಕವಿಗೆ ಮಾತಾ ತಂದವಳು ಮಗಳಲ್ಲ. ಅಟ್ಟಡಿಗೆ ಉಂಡಿಲ್ಲ, ಬಿಟ್ಟು ಮನೆಗೆ ಹಿಂದಿರಿಕೊಂಡು ಒಬ್ಬರು ಹೋಗಲಿಲ್ಲ. ಕುಸ್ತಿ ಒಡೆದಾಟವಾಗೋಯಿತು. ಕಡೆಗೆ ಆ ಒಡಕೆ ಚೆಂಡನ್ನು ಕಿತ್ತುಕೊಂಡು ಒಡೆದಾಡಿ ಎಲ್ಲ ಪ್ರಾಣ. ಕೃಷ್ಣ ಬಲರಾಮ ಇಬ್ಬರು ಮಾತ್ರ ಉಳಿದಿದ್ದಾರೆ. ಭಗವಂತ ಶ್ರೀಹರಿಯ ಗೋವಿಂದ ಗಲ್ಲದ ಮೇಲೆ ಬೆಳ್ಳಿಟ್ಕೊಂಡು ಯೋಚನೆ ಮಾಡುತ್ತಾ ಅವರ ಪರಂಧಾಮ ವೈಕುಂಠವಾಸ ಲಕ್ಷ್ಮೀಪತಿ ನಾರಾಯಣ. ಬಲರಾಮ ದೇವರು ಕೇಳೋರು ಆದಿಶೇಷಾವತಾರಿ. ಕೃಷ್ಣ ಯಾಕಪ್ಪ ಹಿಂಗೆ ಯೋಚನೆ ಮಾಡ್ತಾ ಇದೆಯೋ? ಯೋಚನೆ ಮಾಡಿ ಕೌರವರನ್ನೇ ನಾಶನ ಮಾಡಿದೆ. ಯೋಚನೆ ಮಾಡಿ ಬಲಿಯ ಪಾತಾಳಕ್ಕೆ ತೊಳೆದ್ಬಿಟ್ಟೆ. ಯೋಚನೆ ಮಾಡಿ ಸುಲಭದಲ್ಲಿ ಕರ್ಣವನ್ನು ಕೊಂದೆ. ಇನ್ನೇನಪ್ಪ ನಿನ್ನ ಯೋಚನೆ? ಮುಂದಿನ ಯೋಚನೆ ಇನ್ನೇನು ಕೃಷ್ಣ? ಅಣ್ಣ, ಇಲ್ಲಿ ಬಿದ್ದಿರುವ 40,000 ಶವಗಳನ್ನು ನಾನು ಯಾವ ರೀತಿ ಮರೆ ಮಾಡುವುದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸಾಮಾನ್ಯದವನೇನಪ್ಪ ನೀನು? ನಿನ್ನ ಪಾದದಲ್ಲಿಯೇ ಹುಟ್ಟಿ ವಿಷ್ಣು ಪಾದೋಪವೇ ಎಂಬ ಹೆಸರನ್ನು ಗಿಡಿಸ್ತಕ್ಕಂತಹ ಗಂಗೆಯನ್ನು ಕೂದ್ರೆ ತಾನೇ ಬಂದು ತನ್ನೊಡಲೊಳಗೆ ಇಲ್ಲಿ ಬಿದ್ದಿರುವ ಶವಗಳನ್ನು ಸೇರಿಸ್ಕೊಂಡು ಕೂಗುವ ಆ ಗಂಗೆಯನ್ನ. ಮಂಡಿ ಊರಿ ಕುಳಿತದಂತೆ ಭಗವಂತ ಕೃಷ್ಣ ಆ ಗಂಗಾದೇವರ ಪ್ರಾರ್ಥನೆ ಮಾಡಿದೊಡನೆ ಬೆಟ್ಟದೋಪಾದಿ ಅಲೆಗಳು ಬಂದೋ ಅಲ್ಲಿ ಬಿದ್ದಿರುವ 40,000 ಶವಗಳನ್ನು ತೋರಿಸಿಕೊಂಡು, ಅಣ್ಣ ಏನು ಕೃಷ್ಣ? ಕಣ್ಣು ಮಂಜಾಗುತ್ತಾ ಇದೆ, ದೇಹದಲ್ಲಿ ನಡುಗುತ್ತಾ ಇದೆ, ನನಗೂ ಕೂಡ ಮರಣ ಖಂಡಿತಾ ಇದೆ. ಕೃಷ್ಣ, ನಿನಗೆ ಮರಣವೇ? ತಡೆಯಲಾರೆ ಒಡಲಬಾರೆ ಅಣ್ಣನಿಗೆ ತಡೆಯಲಾರೆ,
ದೇಹವೆಲ್ಲ ನಡುತ್ತಾ ಇದೆ. ದಯಮಾಡಿ ನನ್ನನ್ನು ಬದುಕಿಸ್ಕೋ. ಸಾವು ಸಮೀಪಿಸ್ತಾ ಇದೆಯಾ ನನಗೆ ಮರಣ ಖಂಡಿತ ಅಂದ ಕೃಷ್ಣ. ಕೃಷ್ಣ, ನನ್ನ ಕಣ್ಣೆದುರಿನಲ್ಲೇ ನಿನಗೆ ಮರಣ ಉಂಟೆ? ಅಡ್ಡ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜನನೇ. ಈ ಮನುಷ್ಯ ಹುಡ್ತಾನೆ ಇರಬೇಕು, ಸಾಯ್ತಾನೆ ಇರಬೇಕು. ಭೂಲೋಕದಲ್ಲಿ ನಾವು ಜನಿಸಿದ ಮೇಲೆ ನಮಗೂ ಕೂಡ ಮರಣ ಖಂಡಿತ. ಆದರೇನು? ನನಗೆ ದಾಹವಾಗ್ತಾ ಇದೆ. ನೀರು ನೀರು. ನದಿ ತೀರಕ್ಕೆ, ಆ ಯಮುನಾ ನದಿ ತೀರಕ್ಕೆ ಕರೆತಂದು ಭಗವಂತ ಕೃಷ್ಣನನ್ನು ಮಲಗಿಸಿದ. ಬೊಗಸೆಯಲ್ಲಿ ನೀರನ್ನು ಸುರ್ರ ಬಾಯಿಗೆ. ವಿಶ್ರಮಿಸಿಕೋ ಕೃಷ್ಣ, ನಾನು ಪಕ್ಕದಲ್ಲಿ ಒಂದು ಹೊರಕ್ಕೆ ಹೋಗಿ ಹಣ್ಣು ಹಂಪಲನ್ನು ತರುತ್ತೀನಿ ಅಂತ ಹೇಳಿ ಓಡೋಡಿ ಬಂದಿದ್ದಾನೆ. ಕೆಂಪಾದ ತನ್ನೆರಡು ಹಂಗಾಲುಗಳನ್ನ ಆ ತೆಳ್ಳನೆಯ ನೀರಿಗೆ ಚಾಚಿದ ಕೃಷ್ಣ ಗಲಗಲನೆ ಆ ಪಾದವನ್ನು ಅಲುಗಾಡಿಸುತ್ತಾ, ತಣ್ಣನೆ ಬೀಸುವ ತಂಗಾಳಿ. ಅಂತಹ ಸನ್ನಿವೇಶದಲ್ಲಿ ಭಗವಂತ ತಾನು ಆ ತೆಳ್ಳನೆಯ ನೀರಿನಲ್ಲಿ ತನ್ನೆರಡು ಕಾಲಗಳನ್ನು ಇಟ್ಟು ಗಲಗಲಗಲ ಬೇಟೆಯಾಡುತ್ತಿದ್ದಂತೆ ಬೇಡ ನೋಡಿದ ದೂರದಿಂದ ವಂಗೆ ಮರದ ಸೊಂಪಿನಲ್ಲಿ ಇಂಪಾದ ಗಾಳಿಯಲ್ಲಿ ನೋಡಿದ ಯಾವುದೋ ಪ್ರಾಣಿ ಇರುವಂತೆ ಕಾಣ್ತಾ ಇದೆಯಲ್ಲ, ಅದನ್ನು ಇಲ್ಲಿಂದಲೇ ಗುರಿ ಕೊಡಿತೀನಿ ಅಂತ ಹೇಳಿ ಕೃಷ್ಣನ ಪಾದ ಅಂತವನು ಗೊತ್ತಾಗಲಿಲ್ಲ. ಆ ಕೆಂಪಾನೆ ಪಾದ ನೋಡ್ಬಿಟ್ಟ, ಯಾವುದೋ ಪ್ರಾಣಿಯೋ ಮೀನು ಅಂತ ಹೇಳಿ ದೂರದಿಂದಲೇ ಬಾಣವನ್ನು ತೆಗೆದುಕೊಂಡು ಭಗವಂತ ಕೃಷ್ಣನ ಪಾದಕ್ಕೆ ಗುರಿಯಿಟ್ಟು ಇಳಿದು ಬಿಟ್ಟುಬಿಟ್ಟ. ಸರ 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 ಸರನೆ ಬಂದಂತ ಬಾಣ ಕೃಷ್ಣ ಪರಮಾತ್ಮನ ಅಂಗಾಲಿಗೆ ಕರೆಕ್ಟ್ ಅಣ್ಣ ಧ್ವನಿಕೇಳಿಸಿದೊಯ್ಯರು ಬೇಡನಿಗೆ ನಾ ಬಿಟ್ಟ ಬಾಣ ಮನುಷ್ಯನಿಗೆ ತಾಕಿದೆಯಲ್ಲ ನೋಡೋಣ ಅಂತ ಹೇಳಿ ಕೈಯಲ್ಲಿದ್ದ ಬಿಲ್ಲನ್ನು ಹಿಡ್ಕೊಂಡು ಓಡೋಡಿ ಬಂದನಿಗೆ. ಬಿಟ್ಟ ಬಾಣ ಪ್ರಾಣಿಗೆ ತಗಲಿಲ್ಲ. ಜಗದೊಡೆಯ ಕೃಷ್ಣ ಪರಮಾತ್ಮನ ಪಾದದಲ್ಲಿ ನಾಟಿದೆ. ರಕ್ತ ಸೋರ್ತಾ ಇದೆ. ಅಣ್ಣ 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 ಅಂತ ಇದ್ದಾನೆ ಕೃಷ್ಣ. ಅಯ್ಯೋ ಪಾಪಿಯಾದ ನಾನೆಂತಹ ಪಾಪ ಕಾರ್ಯವನ್ನು ಮಾಡಿಬಿಟ್ಟೆ. ಲೋಕನಾಯಕನಾದ ಜಗದೊಡೆಯ ಕೃಷ್ಣನ ಪಾದಕ್ಕೆ ನಾನು ಬಾಣ ಬಿಟ್ಟಿದ್ದೀನಲ್ಲ. ಕೃಷ್ಣ ಮನ್ನಿಸು ನನ್ನ ಅಪರಾಧವನ್ನ, ಕೊಡು ನಿನ್ನ ಪಾದವನ್ನ, ಬಿಡು ನಿನ್ನ ಚಕ್ರವನ್ನ, ತರಿ ನನ್ನ ಶಿರವನ್ನ ಇಂದಿರಗೊಳಿಸದಿರು ಈ ಧರೆಯ ಮೇಲೆ ದಡ್ಡ, ಕೊಡು ನಿನ್ನ ಪಾದವನ್ನ, ನನ್ನ ಅಪರಾಧವನ್ನು ಮನ್ನಿಸು ಅಂತ ಪಾದ ಮುಟ್ಟಕ್ಕೆ ಹೋದ. ಮುಟ್ಟಬೇಡ ನನ್ನ ಪಾದವನ್ನ ಅಂತ ಕೃಷ್ಣ. ಯಾಕೆ? ನೀನು ಪುಣ್ಯಾತ್ಮ ಅಪ್ಪ, ನಾನು ಮಹಾಪಾಪಿ. ಕೃಷ್ಣ, ಗಾಯದ ನೋವಿನ ಬರದಲ್ಲಿ ಏನೇನು ಮಾತನಾಡಿ ಮತ್ತಷ್ಟು ನನ್ನ ಮನಸ್ಸನ್ನು ನೋಯಿಸಬೇಡ. ನಾನು ಪುಣ್ಯಾತ್ಮ, ನೀನು ಪಾಪಿ. ಹೌದಪ್ಪ, ಹಿಂದೆ ರಾಮಾವತಾರದಲ್ಲಿದ್ದಾಗ ನೀನು ವಾಲಿಯಾಗಿದ್ದೆ. ನಾನು ನಿನಗೆ ಬಾಣವನ್ನು ಮರೆಯಲು ನಿಂತಿದ್ದೆ. ಆ ಪಾಪದ ಪ್ರಾಯಶ್ಚಿತವಾಗಿದೆ. ನೀನು ದುಃಖ ಪಡಬೇಡ. ನಮ್ಮಿಬ್ಬರ ಋಣಾನುಬಂಧ ಹಾಗಿತ್ತು, ಇವರು ಮುಗಿದೋಯ್ತಾ ಇದೆ. ನೀನ್ ಯಾವ ರಾಮ, ನಾನು ಯಾವ ವಾಲಿ? ಏನ್ ಮಾತಾಡ್ತಾ ಇದೀಯಾ? ಯಾವ ಜನ್ಮದ ವಿಚಾರವನ್ನು ಹೇಳ್ತಾ ಇದ್ದ? ನನಗೊಂದು ಗೋಚರವಿಲ್ಲ ಅಂದಾಗ ಆ ಇಡೀ ರಾಮಾಯಣದ ಕಥೆಯನ್ನ ಆ ಭಗವಂತ ಆ ಬೇಡನಿಗೆ ಹೇಳ್ತಾ ಇದ್ದಾನೆ.